ನಮ್ಮ ಶಿವಮೊಗ್ಗದ ಕಚೇರಿ ಉದ್ಘಾಟನಾ ಸಮಾರಂಭಕ್ಕೆ ಮಧು ಬಂಗಾರಪ್ಪ ಅವರು ಆಗಮಿಸಿದರು. ಹಾಗೆ ಶಿವಮೊಗ್ಗದ ವಿರೂಪಾಕ್ಷರವರು ಹಾಗೆ ವಾಟಲ್ ಮಂಜುನಾಥ್ ಅವರು ಇಬ್ರು ಆಗಮಿಸಿದ್ದಾರೆ. ಅವ್ರು ಏನಕ್ಕೆ ಬಂದ್ರು ನೋಡ್ಕೊಂಬರೋಣ ಬನ್ನಿ. ಹಲೋ, ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಆಫೀಸಿಗೆ ಬಂದಿದ್ದೀನಿ. ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ರು. ಇವರಿಗೆ ಕಣ್ಣಿಲ್ಲ, ಆ ಹೆಣ್ಮಗಳಿಗೆ ಕಣ್ಣಿಲ್ಲ, ಕಾಲು ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ, ಅಕ್ಕಿ ಇಲ್ಲ, ಒಂದು ಒಳ್ಳೆ ಸೂರಿಲ್ಲ, ಮನೆ ಸೋರ್ತಾ ಇದೆ ಅಂತೇಳಿ ನಾನು ಹಿಂದೆನೇ ಗಮನಕ್ಕೆ ತಂದಿದ್ದೆ. ಆ ಗಮನಕ್ಕೆ ತಂದಿದ್ದನ್ನ ಅದು ಸರಿಯಾಗಿ ವ್ಯವಸ್ಥೆ ಆಗಿರಲಿಲ್ಲ. ಹಿಂದಿನ ಡಿ ಸಿ ಇದ್ದವರಿಗೆ, ಈಗಿನ ಡಿ ಸಿ ಅವ್ರಿಗೆ ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಪಿ ಎ ಎಲ್ಲ ಡೀಟೇಲ್ಸ್ ತೆಗೆದುಕೊಂಡಿದ್ದಾರೆ. ಇವತ್ತು ಕನ್ನಡ ಸಂಘದ ಹೋರಾಟದ ನನ್ನ ಸ್ನೇಹಿತರುಗಳು ಇವತ್ತಿನ ದಿವಸ ನನ್ನ ಜೊತೆಗಿದ್ದಾರೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಅವರಿಗೆ ಸವಲತ್ತುಗಳನ್ನ ಒದಗಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾನು ಶಿವಮೊಗ್ಗ ವಿರೂಪಾಕ್ಷರು ಇವರೆಲ್ಲರ ಪರವಾಗಿ, ಈ ಮೇಡಮ್ ಅವರ ಪರವಾಗಿ ನಾನು ವಿನಂತಿಯನ್ನು ಮಾಡಿಸ್ಕೊಂತ ಇದ್ದೀನಿ. ನಮಸ್ಕಾರಗಳು, ಥ್ಯಾಂಕ್ ಯು. ನಮಸ್ತೆ ಸರ್. ನಾನು ಇಷ್ಟೇ ಕೇಳ್ಕೊಳ್ಳೋದು ಸರ್, ನಮಗೆ ರೇಷನ್ ಕಾರ್ಡ್ ಇಲ್ಲ, ಪಿಂಚಿನ್ ಇಲ್ಲ, ಸರಿಯಾಗಿ ಮನೆ ಇಲ್ಲ, ಏನೂ ಇಲ್ಲ ಸರ್. ಇದೊಂದು ಮಾಡಿಕೊಡಿ ಸರ್. ಎಷ್ಟು ಸಲ ಬರಬೇಕು ಸರ್ ನಾವು? ಅಲ್ಲಿ ಇಲ್ಲಿ ಕರೀತಾರೆ ಸರ್, ಎಲ್ಲಿ ಕರೆದ್ರೂ ಹೋಗ್ತೀವಿ ನಾವು. ಅಲ್ಲೂ ಮಾಡ್ಕೊಡಲ್ಲ, ಅಲ್ಲಿ ಸೈನ್ ಹಾಕ್ಕೊಡ್ತೀನಿ, ಇಲ್ಲಿ ಸೈನ್ ಹಾಕ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ಸರ್. ನಮ್ಮಂತರಿಗೆ ಮಾಡ್ಕೊಟ್ಟಿಲ್ಲ ಅಂದರೆ ಯಾರಿಗೆ ಮಾಡ್ಕೊಡ್ತೀರಾ ಸರ್ ನೀವು? ಓಟ್ ಹಾಕುವಾಗ ಮಾತ್ರ ಹೇಳ್ತೀರಾ ಸರ್ ನೀವು, ಅದು ಮಾಡ್ಕೊಡ್ತೀವಿ, ಇದು ಮಾಡ್ಕೊಡ್ತೀವಿ ಅಂತ. ಏನೂ ಮಾಡ್ಕೊಟ್ಟಿಲ್ಲಲ್ಲ ಸರ್ ನೀವು. ನಮ್ಮ ಹತ್ರ ಎಲ್ಲಿ ಹೋಗ್ಬೇಕು? ರಸ್ತೆಯಲ್ಲಿ ಇರ್ಬೇಕಾ ಸರ್ ನಾವೆಲ್ಲ? ಇಷ್ಟೇ ಸರ್ ನಾನು ಕೇಳ್ಕೊಳ್ಳೋದು. ದಯವಿಟ್ಟು ಇವತ್ತೇನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ, ನಮ್ಮ ಅಕ್ಕಂದ್ರಾದ ಅವರಿಗೆ ಎರಡು ಕೂಡ ಕಣ್ ಕಾಣೋದಿಲ್ಲ ಇಬ್ಬರಿಗೂ. ಇವರಿಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ID ಕಾರ್ಡ್ ಆಗಿರ್ಬೋದು, ಸೊಸೈಟಿಯಿಂದ ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ ಆದ ಮೂಲಭೂತ ಅವರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟಿದ್ದೀವಿ. ಅವ್ರ ಕಡೆಯಾದ PA ಅವ್ರಿಗೆ ಹೇಳಿದ್ದಾರೆ, ಇನ್ಮೇಲಾದ್ರೂ ಅವರಿಗೆ ಎಲ್ಲ ಸಿಗ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಆದ್ರೆ ಮುಂದೊಂದು ದಿನದಲ್ಲಿ ಈ ಬಾಕ್ಲಲ್ಲೇ ಅನಿರ್ದಿಷ್ಟವಾದ ಧರಣಿ ಕೂರ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್.